ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಷಯಗಳನ್ನು ಹೇಗೆ ಬರೆಯೋದು ಅನ್ನೋದರ ಒಂದು ಸ್ವರೂಪವನ್ನು ಕಲಿಯುವ ಅಭ್ಯಾಸವನ್ನು ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ. ಅಂದರೆ ಕಂಟೆಂಟ್ ರೈಟಿಂಗನ್ನು ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಇದು ಹೇಗೆ ಅಂತ ಹೇಳಿದ್ರೆ ಸತತವಾಗಿ ನೀವು ಬಳಸುವಂತಹ ದಿನನಿತ್ಯದ ಭಾಷೆಯನ್ನು ಬದಲಾಯಿಸ್ಕೊಳ್ತಾ ಹೋದ ಹಾಗೇ ನಿಮಗಿದು ಅರ್ಥ ಆಗ್ತಾ ಹೋಗುತ್ತೆಯೇ ಹೊರತು ನಾನು ಬಹಾಟ್ ಮಾಡ್ಕೊಳ್ತೀನಿ ಆವತ್ತಿನ ಕಂಟೆಂಟ್ಗೆ ಏನು ಬೇಕು ಅದನ್ನು ಅಂತ ಹೇಳಿದ್ರೆ ನಿಮಗದು ಅಭ್ಯಾಸ ಆಗೋದಿಲ್ಲ. ಸೊ ಹಾಗಾಗಿ ನೀವು ದಿನನಿತ್ಯ ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿ ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಸ್ನೇಹಿತರೊಟ್ಟಿಗೆ ಆಗಿರ್ಬೋದು ಅಥವಾ ಇನ್ನೆಲ್ಲೋ ನೀವು ಎಲ್ಲೇ ಹೋಗಿ ಅದು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಷೆ ಪದಗಳ ಒಂದು ಜೋಡಣೆ ಅದು ಚರ್ಚೆಗೆ ಬರ್ತಾ ಇತ್ತು ಅಂತ ಹೇಳಿದ್ರೆ ನಿಮಗೆ ಅದು ತುಂಬ ಸುಲಭ ಆಗ್ತಾ ಹೋಗುತ್ತೆ. ಹಾಗಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಚಾರಗಳನ್ನು ಹೇಗೆ ನೀವು ಬರವಣಿಗೆಯನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಮುಂದಿನ ಭಾಗದಲ್ಲಿ ನೋಡೋದು. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸಾಮಾಜಿಕ ಮಾಧ್ಯಮದ ಶಿಷ್ಟಾಚಾರಕ್ಕೆ ವಿದ್ಯಾರ್ಥಿಗಳು ತಯಾರಿಯನ್ನು ಮಾಡ್ಕೊಳ್ಬೇಕು. ಏಕೆಂದರೆ ಸಮಾಜ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ವ್ಯಕ್ತಿತ್ವದ ಪರಿಚಯ ಆಗಬೇಕು ಅಂತ ಹೇಳಿದ್ರೆ ನಾವು ಹಾಕಿಕೊಳ್ಳುವಂತಹ ನಾವು ಧರಿಸುವಂತಹ ಡ್ರೆಸ್ ಕೋಡಿಂದ ಅಳತೆ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತಿನ ಕಾಲದಲ್ಲಿ. ಹಾಗಾಗಿ ನಮ್ಮ ಆಂತರಿಕ ಮತ್ತು ಬಾಹಿಕ ಶಿಷ್ಟಾಚಾರಗಳಿರುತ್ತಲ್ಲ ಅವುಗಳಿಂದ ಮಾತ್ರ ನಾವು ನಮ್ಮ ವ್ಯಕ್ತಿತ್ವವನ್ನು ಗಟ್ಟಿಯಾಗಿ ಸಾಮಾಜಿಕವಾಗಿ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಪ್ರಮುಖವಾಗಿ ಭಾಷೆಯ ಶೈಲಿ ಮತ್ತು ನಮ್ಮ ಬಾಹ್ಯ ಮತ್ತು ಆಂತರಿಕವಾದಂತಹ ವ್ಯಕ್ತಿತ್ವವನ್ನು ಅತ್ಯಂತ ಶ್ರಮವಹಿಸಿ ಕಟ್ಟಿಕೊಳ್ಳಬೇಕಾದಂತಹ ಒಂದು ಹಂತಕ್ಕೆ ನಾವು ಬರಬೇಕಾಗುತ್ತೆ. ಜೊತೆಗೆ ಅದೇ ಇವತ್ತಿನ ಕಾಲಘಟ್ಟಕ್ಕೆ ಅತಿ ಮುಖ್ಯವಾದಂತಹ ಮಾರ್ಗ ಆಗಿರೋದ್ರಿಂದ ನಮ್ಮ ಔದ್ಯೋಗಿಕ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಹೊರಗಿನ ವಿಚಾರಗಳಿಗೆ ಸಂಬಂಧಪಟ್ಟಾಗಿರ್ಬೋದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಇದು ಒಂದು ಅಡಿಪಾಯ ಅಂತ ಹೇಳಬಹುದು. ಹಾಗಾಗಿ ವ್ಯಕ್ತಿಗತ ಬೆಳವಣಿಗೆಯಲ್ಲಿಯೂ ಕೂಡ ಸಾಮಾಜಿಕ ಮಾಧ್ಯಮಗಳ ಮಹತ್ವವನ್ನು ತಿಳಿಸೋದಕ್ಕಾಗಿ ಅಥವಾ ತಿಳಿಯೋದಕ್ಕಾಗಿ ನೀವು ಈ ಒಂದು ಬರವಣಿಗೆಯ ಸ್ವರೂಪದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಳಸಬಹುದಾದಂತಹ ಹಾಗೂ ಬಳಸಬಾರದಂತಹ ಭಾಷಿಕ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಇದು ಸಾಧ್ಯ ಆಗುತ್ತೆ ಅಂತ. ಹೌದಲ್ಲ, ಇವತ್ತೆಲ್ಲ ನಾನು ಮಾತಿನ ವಿಚಾರಕ್ಕೆ ಬಂದಾಗ ನಾನು ಹೇಳ್ತಾ ಇದ್ದೆ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ವೀಡಿಯೋಗಳನ್ನು ನೋಡ್ತಾ ನಾವು ಬರೀ ನಗೋದಕ್ಕೋ ಅಥವಾ ಇನ್ನೇನೋ ಮಾಡೋದಕ್ಕೋ, ಅವಹೇಳನ ಮಾಡಲಿಕ್ಕೋ, ತಮಾಷೆ ಮಾಡಲಿಕ್ಕೋ, ಹಾಸ್ಯಾಸ್ಪದ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಚಿತ್ರಿಸೋದಕ್ಕೋ ಯಾವ್ಯಾವುದೋ ರೀತಿಯಾದಂತಹ ಭಾಷೆಗಳನ್ನು ಬಳಸೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಹಾಗೆ ಅಲ್ಲ. ಅದು ಅಂದರೆ ಎಲ್ಲಿ ನಾವು ಹೇಗೆ ಪದಗಳನ್ನು ಬಳಸಬೇಕು, ಎಲ್ಲಿ ಬಳಸಬಾರ್ದು, ಯಾವ ರೀತಿಯ ಪದಗಳನ್ನು ಬಳಸಬೇಕು, ಯಾವ ರೀತಿಯ ಪದಗಳನ್ನು ಬಳಸಬಾರ್ದು ಅನ್ನುವಂತಹ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇಂತಹ ಅಂಶಗಳನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡ್ತಾ ಹೋಗಬೇಕು ಅನ್ನುವಂಥದ್ದು. ಇದರಲ್ಲೂ ಕೂಡ ಅಷ್ಟೇ, ನಾನು ಆವಾಗಲೇ ಇಮೇಲ್ ಬಗ್ಗೆ ಹೇಳುವಾಗ ಹೇಳಿದ್ನಲ್ಲ ಹಾಗೆ ಶೀರ್ಷಿಕೆ ಅಥವಾ ಅಡಿಬರಹ ಟ್ಯಾಗ್ ಲೈನ್ಗಳನ್ನು ನೀವು ಹೇಗೆ ಆಕರ್ಷಕವಾಗಿರುವಂಥ ರೀತಿಯಲ್ಲಿ ನಾವು ಅದನ್ನು ಆರಂಭಿಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಹೆಡ್ಲೈನ್ಸ್ ಹುಕ್ ಅಂತ ಹೇಳ್ತಾರೆ. ಅದನ್ನು ಗಮನ ಸೆಳೆಯುವ ರೀತಿಯಲ್ಲಿ ಅಥವಾ ಆಕರ್ಷಕವಾದಂತಹ ಆ ಸಾಲುಗಳನ್ನು ಬರೆಯುವ ಅಭ್ಯಾಸವನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಓದುವವರ ಮನಸ್ಸು ಸೆಳೆಯುವ ರೀತಿಯಲ್ಲಿ ಅವು ಇರಬೇಕು. ಉದಾಹರಣೆಗೆ, ಇಂದು ನಿಮ್ಮ ಕನಸುಗಳನ್ನು ನನಸಾಗಿಸಿ ಅನ್ನುವಂಥದ್ದು, ಅಥವಾ ದಿನಕ್ಕೆ 5 ನಿಮಿಷ ನೀಡಿ ಬದುಕು ಬದಲಾಗುತ್ತದೆ. ಅಂದರೆ ಅದು ನೋಡಿದ ತಕ್ಷಣ ಏನೋ ಇದೆ ಅಂತ ಆಕರ್ಷಣೆ ಆಗಬೇಕದು ಓದುವವರಿಗೆ. ಆ ರೀತಿಯಲ್ಲಿ ನಾವು ಆ ಒಂದು ಲೈನ್ಗಳನ್ನು ಬರೆಯುವ ಅಭ್ಯಾಸವನ್ನು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಮುಂದಿನ ವಿಚಾರಕ್ಕೆ ಹೋಗೋದಾದರೆ ಮೂಲ ಸಂದೇಶ ಅಥವಾ ಮೂಲ ಅಂಶಗಳು, ಕೋರ್ ಮೆಸೇಜಸ್ ಅಂತ ಹೇಳ್ತೀವಿ. 2 ಅಥವಾ 3 ಸಾಲುಗಳಲ್ಲಿ ಆ ವಿಷಯದ ಸಾರಾಂಶ ಇರುವ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಆ ಭಾಷೆ ಒಂದು ಪದ ಬಳಕೆ ಹೇಗಿರಬೇಕು ಅಂದರೆ ಸರಳ, ನೇರ ಮತ್ತು ಸ್ಪಷ್ಟ ಮಾತನ್ನು ಹೊಂದಿರಬೇಕು ಅನ್ನುವಂಥದ್ದು. ಮುಖ್ಯ ವಿಷಯಗಳನ್ನು ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ಬರೆಯುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಪಾಯಿಂಟ್ಗಳ ರೂಪದಲ್ಲಿ ಇದ್ದರೆ ಓದೋದಕ್ಕೆ ಸುಲಭ ಆಗುತ್ತೆ. ಪ್ಯಾರಾವೈಸ್ ಬರಿತಾ ಹೋದರೆ ತಾಳ್ಮೆ ಇಲ್ಲಲ್ಲ ನಮಗೆ ಇವತ್ತಿನ ಕಾಲಘಟ್ಟದಲ್ಲಿ. ಹಾಗಾಗಿ ಅದು ಆಕರ್ಷಣೆ ಅಷ್ಟೊಂದು ಆಗೋದಿಲ್ಲ. ಹಾಗಾಗಿ ಪಾಯಿಂಟ್ ವೈಸ್ ಅಂದರೆ ಸುಲಭ ಆಗುತ್ತೆ ಅವರಿಗೆ ಅನ್ನುವ ರೀತಿಯಲ್ಲಿ ಈ ಪಾಯಿಂಟ್ಗಳ ರೂಪದಲ್ಲಿ ಇದ್ದರೆ ಓದೋದಕ್ಕೆ ಸುಲಭ ಆಗುತ್ತೆ. ಉದಾಹರಣೆಗೆ, ಅಲ್ಪ ಸಮಯದಲ್ಲಿ ಯಶಸ್ಸು ಬೇಕಾದರೆ ಪ್ರತಿದಿನವೂ ಶ್ರಮಿಸಬೇಕು. ನೋಡಿ, ಎಷ್ಟು ಬೇಗ ಅಟ್ರಾಕ್ಟ್ ಆಗುತ್ತೆ. ಅದನ್ನ ಪುಟಗಟ್ಟಲೆ ಬರಿತಾ ಹೋದರೆ ಯಾರೂ ಓದೋದೇ ಇಲ್ಲ. ಹಾಗಾಗಿ ಈ 5 ಅಭ್ಯಾಸಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತವೆ. ನೋಡಿ ಎಷ್ಟು ಬೇಗ ನಮ್ಮನ್ನು ಸೆಳೆದು ಬಿಡುತ್ತದೆ. ಈ ಥರದ ಕೋಟ್ಗಳನ್ನು ನಾವು ಬಳಸ್ತಾ ಹೋಗಬೇಕು ನಮ್ಮ ಬರವಣಿಗೆಯಲ್ಲಿ.
ಇನ್ನು ಮುಂದಿನ ಅಂಶಕ್ಕೆ ಹೋಗೋದಾದರೆ, ಪ್ರೇರಣೆಯನ್ನು ನೀಡುವಂತಹ ಸಾಲುಗಳು ಅಥವಾ ಭಾವನಾತ್ಮಕವಾದ ಒಂದು ಸ್ಪರ್ಶವನ್ನು ಆ ಪದಗಳಲ್ಲಿ ಕೊಡಬೇಕಾಗುತ್ತೆ. ಒಂದು ಟಚ್ ಇರಬೇಕು, ಅದು ಫೀಲ್ ಅಂದರೆ ನೋಡಿದ ತಕ್ಷಣ ಏನೋ ನಮಗೆ ಕನೆಕ್ಟ್ ಆಗುವ ರೀತಿಯಲ್ಲಿ ಇರಬೇಕು. ಅಂದರೆ ಕ್ಲೋಸಿಂಗ್ ಆರ್ ಎಮೋಷನಲ್ ಟಚ್ ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಇರಬೇಕದು ಅಂತ. ಅಂದರೆ ಓದುಗರ ಹೃದಯಕ್ಕೆ ತಾಗುವ ರೀತಿಯಲ್ಲಿ ಕೊನೆಯ ಮಾತನ್ನು ಬಳಸುವ ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು. ಪ್ರೇರಣಾ ಉಲ್ಲೇಖ ಮನೋಬಲ ಹೆಚ್ಚಿಸುವಂತಹ ವಾಕ್ಯಗಳನ್ನು ಹೆಚ್ಚಾಗಿ, ಅಂದರೆ ಮೋಟಿವೇಶನಲ್ ಆಗಿರಬೇಕದು. ನೋಡಿದ ತಕ್ಷಣ ಇದೇನೋ ಕನೆಕ್ಟ್ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ಬೇಕು ನಮಗೆ ಓದುವಾಗ. ಭಾವನೆ ಸೇರಿಸೋದಕ್ಕೆ ಎಮೋಜಿಗಳನ್ನು ಬಳಸಬಹುದು. ಈಗೆಲ್ಲ ಎಮೋಜಿಗಳ ಕಾಲನೇ ಬಂದ್ಬಿಡಿದೆ. ನಮ್ಮ ಭಾವನೆಗಳನ್ನು ಹೇಳ್ಕೊಳ್ಳೋದು ಎಮೋಜಿ ಕಳಿಸ್ಬಿಟ್ರೆ ಇದ್ರ ಮೀನಿಂಗ್ ಇದು ಅಂತ. ಕೆಲವೊಂದು ಸತಿ ನಮ್ಗೆ ಅದು ಅರ್ಥನೇ ಆಗಿರೋದಿಲ್ಲ. ಯಾರಿಗೋ ಯಾವುದೋ ಒಂದು ಎಮೋಜಿನ ಕಳಿಸ್ಬಿಟ್ಟಿರ್ತೀವಿ, ಇನ್ನೊಂದು ಏನೇನೋ ಆಗಿಬಿಡುತ್ತೆ. ಆದರೆ ಅದ್ರ ಬಗ್ಗೆ ಜ್ಞಾನ ಇರಬೇಕು ನಮಗೆ ಅನ್ನುವಂಥದ್ದು. ಪ್ರತಿಕ್ರಿಯೆಗೆ ಕರೆಯನ್ನು ಮಾಡುವಂಥದ್ದು, ಕಾಲ್ ಟು ಆ್ಯಕ್ಷನ್, ಅಂದರೆ ಓದುಗನು ಏನು ಮಾಡಬೇಕು ಅನ್ನುವಂಥದ್ದನ್ನು ಸೂಚಿಸುವಂಥದ್ದಾಗಿರ್ಬೋದು. ಉದಾಹರಣೆಗೆ, ನಿಮಗೂ ಇಷ್ಟವಾದರೆ ಶೇರ್ ಮಾಡಿ, ಇಷ್ಟವಾದರೆ ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲ ಇದೇ ತಾನೇ ನಡೀತಾ ಇರೋದು. ಹಾಗಾಗಿ ಇಂಥದ್ದನ್ನೆಲ್ಲ ನಾವು ಬಳಸ್ಕೊಳ್ಬೇಕು. ಆದರೆ ಒಂದು ಶಿಷ್ಟ ರೀತಿಯಲ್ಲಿ ಅದನ್ನು ಯಾರಿಗೂ ಇದು ಬೇಡಪ್ಪ, ಏನು ನೋಡೋದು ಏನು ಕೇಳೋದು ಅನ್ನುವ ರೀತಿಯಲ್ಲಿ ಇರಬಾರ್ದು. ಅದನ್ನು ಒಂದು ಚೌಕಟ್ಟಿನ ಅಡಿಯಲ್ಲಿ ನಾವು ಅದನ್ನು ಬಳಸ್ಕೊಳ್ತಾ ಹೋಗಬೇಕು. ಹ್ಯಾಶ್ಟ್ಯಾಗ್ಗಳನ್ನು ಬಳಸುವಂಥದ್ದು, ಅಂದರೆ ವಿಷಯಕ್ಕೆ ಸಂಬಂಧಿಸಿದ ಅಥವಾ ವಿಷಯದ ಪ್ರಾಸಂಗಿಕತೆಗೆ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಬಳಸುವಂಥದ್ದು. ಹುಡುಕುವವರಿಗೆ ಸುಲಭ ಆಗಲಿ ಅನ್ನೋದಕ್ಕಾಗಿ ಹ್ಯಾಶ್ಟ್ಯಾಗ್ಗಳನ್ನು ನೀವು ಬಳಸಬೇಕಾಗುತ್ತೆ. ಉದಾಹರಣೆಗೆ, ದೈನಂದಿನ ಪ್ರೇರಣೆಯನ್ನು ಕೊಡುವಂಥ ಕನ್ನಡದ ಕೋರ್ಸ್ ಆಗಿರ್ಬೋದು, ಅಥವಾ ಅದೇ ಮೋಟಿವೇಶ್ನಲ್ ಏನಾದರೂ ಇರುತ್ತಲ್ಲ ಕೋರ್ಸ್, ಅದನ್ನು ನೀವು ಎಲ್ಲರೂ ಅಂದರೆ ನಿಮಗೆ ಯಾರಿಗೆ ತಲುಪಬೇಕೋ ಅವ್ರಿಗೆ ಈ ಹ್ಯಾಶ್ಟ್ಯಾಗ್ನ ಮೂಲಕ ಅವ್ರಿಗೆ ಬೇಗ ರೀಚ್ ಆಗುತ್ತೆ ಅನ್ನುವಂಥದ್ದಕ್ಕಾಗಿ ನೀವು ಅದನ್ನು ಬಳಸಬೇಕಾಗತ್ತೆ. ಇನ್ನು ಮುಂದಿನ ಅಂಶಕ್ಕೆ ಹೋಗೋದಾದರೆ, ಚಿತ್ರ ಅಥವಾ ವಿಜುವಲ್ ಎಲಿಮೆಂಟ್ಸ್ ಅಂತ ಹೋದಾಗ ಬರವಣಿಗೆಗಳೊಂದಿಗೆ ಸಂಬಂಧಿಸಿದಂತಹ ಚಿತ್ರ ಅಥವಾ ವಿಡಿಯೋಗಳನ್ನು ಹೊಂದಿದರೆ ಆ ವಿಚಾರಗಳು ಹೆಚ್ಚು ಪರಿಣಾಮಕಾರಿಯಾಗಿ ರೀಚ್ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಪ್ರಭಾವಶಾಲಿಯಾದಂತಹ ಚಿತ್ರ ಅಥವಾ ಡಿಸೈನನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ರೀಲ್ಸ್ ಜೊತೆಗೆ ಅದನ್ನು ಪೋಸ್ಟ್ ಮಾಡಿದ್ರೆ ತಕ್ಷಣ ಅದು ಗಮನವನ್ನು ಸೆಳೆಯುತ್ತೆ ಅನ್ನೋದು. ಜೊತೆಗೆ ಬರವಣಿಗೆಗೆ ಹೊಂದಿಕೆಯಾಗುವಂತಹ ದೃಶ್ಯಗಳನ್ನು ಸೇರಿಸಿ ಅವುಗಳನ್ನು ಪ್ರಸ್ತುತಪಡಿಸುವಂಥದ್ದು. ಸೊ ಇದಿಷ್ಟು ಗಮನಗಳನ್ನು ನೀವು ವಹಿಸಬೇಕಾಗುತ್ತೆ. ಸೂಚನೆಗಳು ಏನಪ್ಪ ಅಂತ ಹೇಳಿದ್ರೆ, ಲಿಂಕ್ಡ್ಇನ್ ಖಾತೆಯನ್ನು ತೆಗೆಯುವುದು, ಯೂಟ್ಯೂಬ್ ಚಾನಲ್ ಅನ್ನು ತೆರೆಯುವುದು, ಅದಕ್ಕೆ ಟಿಪ್ಪಣಿ ಬರೆಯುವುದು, ಪರಿಸರ ಸಂರಕ್ಷಣೆಯ ಬಗ್ಗೆ ಫೇಸ್ಬುಕ್ ಅಥವಾ ಇನ್ಸ್ಟಾ ಖಾತೆಯಲ್ಲಿ ಲೇಖನಗಳನ್ನು ಬರೆಯುವುದು. ಇದೆಲ್ಲ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದರೆ ನಿಮಗೆ ಅದು ದಿನನಿತ್ಯ ಅಭ್ಯಾಸ ಆಗ್ತಾ ಹೋಗುತ್ತೆ. ಹೆಚ್ಚು ಗಮನವನ್ನು ಸೆಳಿತೀರಿ. ಹೆಂಗೆಂಗೋ ಮಾಡಿದ್ರೆ ಅಂತಲ್ಲ, ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ನೀವು ಗಮನಿಸಬೇಕಾದ ವಿಚಾರಗಳಂದರೆ, ನೀವು ಏನು ಬರಿತಾ ಹೋಗ್ತೀರಿ ಅದಕ್ಕೆ ಸಂಬಂಧಪಟ್ಟಂತಹ ಅಥವಾ ಸಂಬಂಧ ಆಗುವ ರೀತಿಯಲ್ಲಿ, ಕನೆಕ್ಟ್ ಆಗುವ ರೀತಿಯಲ್ಲಿ ಚಿತ್ರಗಳಿರಬೇಕು, ಅಥವಾ ವಿಡಿಯೋಗಳನ್ನು ನೀವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಅಥವಾ ಹೆಚ್ಚು ಅದನ್ನು ಡಿಸೈನ್ ಅಂತ ಹೇಳಿದ್ರೆ ನಿಮಗೆ ಬೇಕಾದಾಗಲ್ಲ, ನೀವೇನು ಹೇಳಕ್ಕೆ ಹೊರಟಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಥ ಡಿಸೈನ್ಸನ್ನು ನೀವು ಆ್ಯಡ್ ಮಾಡಿದ್ರೆ ಸುಲಭ ಆಗುತ್ತೆ. ಜೊತೆಗೆ ಆ ಒಂದು ರೀಲ್ಸ್ಗಳ ಜೊತೆ ಪೋಸ್ಟ್ ಮಾಡೋದು ತಕ್ಷಣ ನೋಡುಗರಿಗೆ ಗಮನವನ್ನು ಸೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಎಕ್ಸಾಂಪಲನ್ನು ನಿಮಗೆ ಕೊಟ್ಟಿದ್ದಾರೆ. ನೀವು ನಿಮ್ಮ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದನ್ನಾದರೂ ಒಂದು ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅಲ್ಲಿ ಸುಮ್ಮನೆ ಎಕ್ಸಾಂಪಲಿಗೆ, ಒಂದು ಶಿಕ್ಷಣ ಸಂಸ್ಥೆ ಕೇವಲ ಪಾಠಶಾಲೆಯನ್ನಲ್ಲ, ವ್ಯಕ್ತಿತ್ವವನ್ನು ರೂಪಿಸುವಂತಹ ಕರ್ಮಭೂಮಿಯಾಗಬೇಕು. ನಮ್ಮ ಕಾಲೇಜು ಅದಕ್ಕೆ ಉತ್ಕೃಷ್ಟ ಮಾದರಿ. ಇಲ್ಲಿದೆ ಶ್ರೇಷ್ಠ ಶಿಕ್ಷಕರಿಂದ ನವೀನ ಉಪಕ್ರಮಗಳು, ಸೃಜನಶೀಲ ಚಟುವಟಿಕೆಗಳು ಮತ್ತು ಮೌಲ್ಯಾಧಾರಿತ ಶಿಕ್ಷಣದ ಪರಿಪೂರ್ಣ ಸಂಯೋಜನೆ ನಮ್ಮ ಕಾಲೇಜಿನಲ್ಲಿ ಇದೆ ಅಂತ ನಿಮ್ಮ ಅನಿಸಿಕೆ ಇತ್ತು ಅಂದರೆ ನೋಡಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದಾರೆ. ಅದನ್ನು ನೀವು ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಅಭ್ಯಾಸ ಮಾಡ್ಕೊಳ್ಬೋದು ಅಂತ. ಅಂದರೆ ಅದನ್ನು ಶೈಕ್ಷಣಿಕವಾಗಿರ್ತಕ್ಕಂಥದ್ದನ್ನು ಅದು ತಾತ್ವಿಕ ನೆಲೆಗಟ್ಟಿನಲ್ಲಿ ನೋಡಬೇಕಾಗುತ್ತೆ. ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಪ್ರಾಯೋಗಿಕ ವೇದಿಕೆಗಳನ್ನು, ಶುದ್ಧತೆ ಶಿಸ್ತಿನಿಂದ ಭವಿಷ್ಯತ್ತಿನ ನಿರ್ಮಾಣ ಮಾಡುವಂಥದ್ದನ್ನು ನೀವು ಅಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಏನೇನೆಲ್ಲ ನಿಮ್ಮ ಕಾಲೇಜುಗಳಲ್ಲಿ ಅನುಕೂಲತೆಗಳು ಇದ್ದಾವೆ ಅನ್ನೋದನ್ನು, ಆಕರ್ಷಣೀಯವಾಗಿರಬೇಕದು, ಹೌದಲ್ವಾ? ಹಾಗಾಗಿ ಒಂದಷ್ಟು ಉದಾಹರಣೆಗಳನ್ನು ನಿಮಗೆ ಕೊಡ್ತಾ ಹೋಗ್ತಾರೆ ನೋಡಿ.
ಹಾಗಾಗಿ ಕೊನೆಯಲ್ಲಿ ನೀವು ನಿಮ್ಮ ಕಾಲೇಜಿನ ಬಗ್ಗೆ, ನಿಮ್ಮ ಕಾಲೇಜು ಮಾದರಿ ಕಾಲೇಜು ಅಂತಲೋ ಅಥವಾ ಪ್ರೇರಣೆಯನ್ನು ನೀಡುವಂತಹ ಶಕ್ತಿ ಇರುವಂತಹ ಕೇಂದ್ರ ನಮ್ಮ ಶಿಕ್ಷಣ ಸಂಸ್ಥೆ ಅಂತಲೋ, ಹೀಗೆ ನಿಮ್ಮ ಕಾಲೇಜಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕಲೆಕ್ಟ್ ಮಾಡಿಕೊಂಡು ಅಥವಾ ನಿಮ್ಮದೇ ಒಂದು ಪ್ರತಿಭೆಯ ಮೂಲಕ ಅದನ್ನು ವ್ಯಕ್ತಪಡಿಸುವಂತಹ ಕಲೆಯನ್ನು ಕರಗತ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಬ್ಲಾಗ್ ಬರವಣಿಗೆ ಹೇಗಿರಬೇಕು ಅನ್ನೋದಕ್ಕೆ ಒಂದಷ್ಟು ವಿಚಾರಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡಿ. ಬ್ಲಾಗ್ ಅನ್ನುವಂಥದ್ದು ಒಂದು ವೈಯಕ್ತಿಕ ಅಥವಾ ವೃತ್ತಿಪರ ಲೇಖನ ರೂಪವಾಗಿದ್ದು, ಇದು ಅಂತರ್ಜಾಲದಲ್ಲಿ ಪ್ರಕಟವಾಗುವ ಒಂದು ಡಿಜಿಟಲ್ ಲೇಖನವಾಗಿದ್ದು, ಇದರ ಮೂಲ ಉದ್ದೇಶ ಮಾಹಿತಿಯನ್ನು ಹಂಚಿಕೊಳ್ಳುವುದು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು, ಅನುಭವ ಬರೆದು ಹಂಚಿಕೊಳ್ಳುವುದು ಅಥವಾ ಓದುಗರೊಂದಿಗೆ ನೋಡುಗರೊಂದಿಗೆ ಸಂವಹನ ಮಾಡುವಂತಹ ವೇದಿಕೆಯಾಗಿದೆ. ಮಾಹಿತಿಯ ಜೊತೆಗೆ ಲೇಖಕರ ಅಭಿಪ್ರಾಯಗಳನ್ನು ಕೂಡ ಒಳಗೊಂಡಿರುತ್ತೆ. ಬ್ಲಾಗ್ ಅನ್ನುವಂತಹ ಪದ ವೆಬ್ ಲಾಗ್ ಎಂಬ ಪದದಿಂದ ಬಂದಿರತಕ್ಕಂಥದ್ದು. ಇದು ವೆಬ್ನಲ್ಲಿರುವಂತಹ ಲಾಗ್ ಅಥವಾ ದಿನಚರಿ ಅನ್ನುವಂಥ ಅರ್ಥವನ್ನು ಹೊಂದಿದೆ. ಇತ್ತೀಚೆಗೆ ಬ್ಲಾಗ್ಗಳು ಕೇವಲ ವೈಯಕ್ತಿಕ ಬರವಣಿಗೆಯಲ್ಲ, ವೃತ್ತಿಪರ, ಶಿಕ್ಷಣ, ಪ್ರವಾಸ, ಆಹಾರ, ತಂತ್ರಜ್ಞಾನ, ಆರೋಗ್ಯ ಇತ್ಯಾದಿ ಅನೇಕ ಕ್ಷೇತ್ರಗಳಿಗೂ ಕೂಡ ತನ್ನ ಒಂದು ಬಾಹುಗಳನ್ನು ಚಾಚ್ತಾ ಹೋಗ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ. ಉದ್ದೇಶ ಹೇಗಿರಬೇಕು ಅಥವಾ ಉದ್ದೇಶ ಏನಾಗಿರಬೇಕು? ಸೂಕ್ತ ಪ್ರತಿಭೆಯನ್ನು ಅನಾವರಣಗೊಳಿಸುವಂತಹ ಅಥವಾ ಅನಾವರಣಗೊಳಿಸೋದಕ್ಕೆ ಬಳಸಿಕೊಳ್ಳಬೇಕಾದಂತಹ ವೇದಿಕೆ ಇದಾಗಿರುತ್ತೆ. ನಿರ್ದಿಷ್ಟ ವಿಷಯಗಳನ್ನು ನಿಯಮಿತವಾಗಿ ಲೇಖನಗಳ ಮೂಲಕ ಪ್ರಕಟಿಸುವುದರೊಂದಿಗೆ ಸಾಮಾಜಿಕ ಜವಾಬ್ದಾರಿಗಳನ್ನು ಹೆಚ್ಚಿಸುವುದು ಕೂಡ ಆಗಿರುತ್ತೆ. ಪ್ರಕಟಿತ ವಿಷಯದ ಬಗ್ಗೆ ಪ್ರತಿಕ್ರಿಯೆಯ ಲೇಖನಗಳನ್ನು ಪ್ರಕಟಣೆ ಮಾಡಿ ಆರೋಗ್ಯಕರ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡುವುದು ಇದರ ಉದ್ದೇಶ. ಅದನ್ನು ನಾವು ಅತಿ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಬೇಕು. ಬ್ಲಾಗ್ ಮಾಡ್ತಾ ಇದ್ದಂಥ ಏನಾದರೂ ಒಂದು ಮಾಡಿ ಪೋಸ್ಟ್ ಮಾಡೋದಲ್ಲ, ಅದು ಆರೋಗ್ಯಪೂರ್ಣವಾಗಿರಬೇಕು, ಆರೋಗ್ಯಕರವಾದ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡುವ ವೇದಿಕೆಯಾಗಬೇಕು ಅನ್ನೋದನ್ನ ಇಲ್ಲಿ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು ವಿದ್ಯಾರ್ಥಿಗಳು. ವೈಯಕ್ತಿಕ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದಕ್ಕೂ ಕೂಡ ಇದು ಒಂದು ವೇದಿಕೆಯಾಗಿ ನಮಗೆ ಕಂಡುಬರುತ್ತೆ. ಜೊತೆಗೆ ಮಾಹಿತಿಯನ್ನು ನೀಡುವಂಥದ್ದಾಗಿರ್ಬೋದು, ವಿಶೇಷ ಅನುಭವಗಳನ್ನು ವಿವರಿಸುವುದಕ್ಕಾಗಿ ಆಗಿರ್ಬೋದು ಅಥವಾ ಓದುಗರನ್ನು ಪ್ರೇರೇಪಿಸುವುದಕ್ಕಾಗಿ ಆಗಿರಬಹುದು, ಜೊತೆಗೆ ಉದ್ಯಮ ಅಥವಾ ಬ್ರ್ಯಾಂಡ್ಗಳನ್ನು ಪ್ರಚಾರ ಮಾಡಲಿಕ್ಕೂ ಕೂಡ ಈ ಒಂದು ವೇದಿಕೆಯನ್ನು ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತವೆ. ಇದರ ಸಾಮಾನ್ಯ ಲಕ್ಷಣಗಳು ಏನು ಅಂತ ನೋಡೋದಾದರೆ, ಅಭಿಪ್ರಾಯಾತ್ಮಕವಾದ ಹಾಗೂ ಮಾಹಿತಿಗೆ ಆದ್ಯತೆಯನ್ನು ನೀಡುವುದಾಗಿರುತ್ತೆ. ಲೇಖಕರ ದೃಷ್ಟಿಕೋನ ಮತ್ತು ಮಾಹಿತಿ ಎರಡನ್ನೂ ಕೂಡ ಸೇರಿಸುತ್ತೆ ಅಥವಾ ಸೇರಿರುತ್ತೆ ಈ ಒಂದು ಬ್ಲಾಗ್ಗಳಲ್ಲಿ. ಸರಳ ಹಾಗೂ ನೇರ ಭಾಷೆಯನ್ನು ಹೊಂದಿರುತ್ತೆ. ಓದುಗರು ಸುಲಭವಾಗಿ ಗ್ರಹಿಸಬಹುದಾದಂತಹ ಶೈಲಿಯಲ್ಲಿ ಇರುತ್ತೆ. ಸಂಪರ್ಕ ಹೊಂದುವ ಶೈಲಿ ಸುಲಭವಾಗಿರುತ್ತೆ. ಬ್ಲಾಗ್ ಬರವಣಿಗೆ ಓದುಗರೊಂದಿಗೆ ನೇರವಾಗಿ ಮಾತನಾಡುವ ರೀತಿಯಲ್ಲಿ ಇರಬೇಕಾಗತ್ತೆ. ಜೊತೆಗೆ ವಿಷಯಗಳನ್ನು ಅಪ್ಡೇಟ್ ಮಾಡಬಹುದಾದದ್ದು, ಹೌದಲ್ವಾ? ಇದು ಮುಖ್ಯವಾಗಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಬ್ಲಾಗನ್ನು ಯಾವುದೇ ಸಮಯದಲ್ಲಿ ನವೀಕರಿಸಬಹುದು. ಜೊತೆಗೆ ಪ್ರತಿಕ್ರಿಯೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಓದುಗರ ಕಾಮೆಂಟ್ಗಳ ಮೂಲಕ ಸಂವಹನ ಸಾಧ್ಯ ಆಗುತ್ತೆ. ಬ್ಲಾಗ್ ಬರವಣಿಗೆಗೆ ನಿರ್ದಿಷ್ಟವಾದಂತಹ ಶೈಲಿ ಅಥವಾ ಸಿದ್ಧ ರೂಪ ಇರೋದಿಲ್ಲ. ಹಾಗಾಗಿ ಆದರೆ ಒಂದಷ್ಟು ಅಂಶಗಳನ್ನು ನಾವು ಈ ರೀತಿಯಾಗಿ ಗ್ರಹಿಸ್ಬೋದು. ಮುಂದಿನ ವಿಚಾರಗಳನ್ನು ನೋಡಿ ಯಾವ ರೀತಿಯ ಅಂಶಗಳು ಅಂತ. ಅಂದರೆ ಶೀರ್ಷಿಕೆ ಇರುತ್ತೆ, ಟೈಟ್ಲ್ಗಳಿರುತ್ತೆ. ಆ ಟೈಟ್ಲ್ಗಳು ಹೇಗಿರಬೇಕು ಅಂದರೆ ಆಕರ್ಷಕವಾಗಿರಬೇಕು ಮತ್ತು ವಿಷಯದ ಒಂದು ಸಾರವನ್ನು ಹೇಳುವ ರೀತಿಯಲ್ಲಿ ಇರಬೇಕು. ಉದಾಹರಣೆಗೆ, ಆಧುನಿಕ ಯುಗದಲ್ಲಿ ಓದು ಒಂದು ಪದ್ಧತಿಯಾಗಬಹುದಾ? ಅದನ್ನು ಓದುಗರಿಗೆ ಪ್ರಶ್ನೆ. ಅದು ಅಂದರೆ ಅಟ್ರ್ಯಾಕ್ಟ್ ಮಾಡುತ್ತೆ, ಆಕರ್ಷಣೀಯವಾಗಿರುತ್ತೆ ಅಂತಹ ಟೈಟ್ಲ್ಗಳು. ಅಂದರೆ ಮುಂದೆ ನೋಡ್ತಾ ಹೋಗಬೇಕು ಅಂತ ನಮಗೆ ಅನ್ನಿಸ್ಬೇಕು ಅದು ನೋಡುವವರಿಗೆ. ಹಾಗಾಗಿ ಜೊತೆಗೆ ಪರಿಚಯ, ಇಂಟ್ರೊಡಕ್ಷನ್ ಇರಬೇಕು. ಅದರಲ್ಲಿ ವಿಷಯಗಳನ್ನು ಪರಿಚಯಿಸುವಂತಹ ಭಾಗ, ಓದುಗನಲ್ಲಿ ಆಸಕ್ತಿ ಮೂಡಿಸುವಂತೆ ಬರೆಯುವಂಥದ್ದು ಕೂಡ ಅತಿ ಮುಖ್ಯವಾದ ಅಂಶ ಆಗುತ್ತೆ. ಸಾಮಾನ್ಯವಾಗಿ 2 ಅಥವಾ 3 ಪರಿಚ್ಛೇದಗಳಲ್ಲಿ ಅಂದರೆ ಪ್ಯಾರಾಗ್ರಾಫ್ಗಳಲ್ಲಿ ಬರೆಯುವುದು ಸೂಕ್ತ ಅನ್ನುವಂಥದ್ದು. ಜೊತೆಗೆ ಮುಖ್ಯಾಂಶಗಳು, ಬಾಡಿ, ಆ ವ್ಲಾಗ್ನ ಒಂದು ವಿಚಾರಗಳು ಹೇಗಿರಬೇಕು, ಮುಖ್ಯಾಂಶಗಳು ಅಂತ ಹೇಳಿದ್ರೆ ವಿಷಯವನ್ನು ವಿಭಿನ್ನ ಉಪಶೀರ್ಷಿಕೆಗಳ ಮೂಲಕ ವಿವರಿಸಬೇಕಾಗುತ್ತೆ.
ಪ್ರತಿಯೊಂದು ಉಪವಿಷಯಗಳು ಕೂಡ ತಕ್ಕ ಪ್ರಮಾಣದ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕು. ಉದಾಹರಣೆಗೆ ಅನುಭವ ಆಗಿರ್ಬೋದು, ಸಂಖ್ಯಾ ಅಂಕಿಅಂಶಗಳನ್ನು ಕೂಡ ಇದು ಬಲಪಡಿಸುವ ರೀತಿಯಲ್ಲಿ ಇರಬೇಕಾಗತ್ತೆ. ಪ್ಯಾರಾಗ್ರಾಫ್ಗಳು ಸ್ಪಷ್ಟವಾಗಿರಬೇಕು. ಅಂದರೆ ಪರಿಚ್ಛೇದಗಳು ನಮಗೆ ನೇರವಾಗಿ ಅಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದೆಯೋ ಅದಷ್ಟಕ್ಕೆ ನಮಗೆ ಬೇಗ ಅದು ಕನೆಕ್ಟ್ ಆಗಬೇಕು, ಆ ರೀತಿಯಲ್ಲಿ ಇರಬೇಕು ಪ್ಯಾರಾಗ್ರಾಫ್ಗಳು. ಸಂಕ್ಷಿಪ್ತ ನಿರ್ಗಮನ ಅಂದರೆ ಕನ್ಕ್ಲೂಷನ್ ಹೇಗಿರಬೇಕು? ವಿಷಯದ ಸಾರಾಂಶ, ಲೇಖಕನ ಅಭಿಪ್ರಾಯ ಅಥವಾ ಸಲಹೆಗಳನ್ನು ಇಲ್ಲಿ ದಾಖಲಿಸಬೇಕಾಗುತ್ತೆ. ಓದುಗರಿಗೆ ಕೇಳಬಹುದಾದಂಥ ಪ್ರಶ್ನೆ ಅಥವಾ ಚಿಂತನೆಗೆ ಆಹ್ವಾನವನ್ನು ನೀಡಬಹುದು. ಇದು ಅತಿ ಮುಖ್ಯವಾದಂಥ ಅಂಶ. ಮುಂದಿನ ವಿಚಾರ ನೋಡೋದಾದರೆ ವರ್ಗೀಕರಣ ಮತ್ತು ಟ್ಯಾಗ್ಗಳು, ಟ್ಯಾಗ್ಸ್ ಆ್ಯಂಡ್ ಕ್ಯಾಟಗರೀಸ್ ಅಂತ ಕರೀತಾರೆ. ಅಂದರೆ ಬ್ಲಾಗ್ನ ವಿಷಯಕ್ಕೆ ಸಂಬಂಧಿಸಿದ ಪ್ರಮುಖ ಪದಗಳನ್ನು ಅಂದರೆ ಕೀವರ್ಡ್ಗಳನ್ನು ಬಳಸುವುದು. ಇದರಿಂದ ನಾವು ಪದಗಳನ್ನು ಹುಡುಕಲಿಕ್ಕೆ ಸುಲಭವಾಗಿ ಸಹಾಯ ಆಗುತ್ತೆ ಅಂತ. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದರೆ ಪ್ರತಿಕ್ರಿಯೆಗೆ ಸ್ಥಳವನ್ನು ನೀಡಬೇಕು. ಅಂದರೆ ಕಮೆಂಟ್ ಸೆಕ್ಷನನ್ನು ನಾವು ಅದರಲ್ಲಿ ಇರಿಸಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಓದುಗರು ಪ್ರತಿಕ್ರಿಯೆಗಳನ್ನು ನೀಡೋದಕ್ಕೆ ಅವಕಾಶ ಕೊಡಬೇಕಾಗತ್ತೆ. ತಮ್ಮ ಅಭಿಪ್ರಾಯಗಳು, ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ ನೋಡಿ. ಇಲ್ಲಿ ಸೂಚನೆಗಳು ಏನಪ್ಪ ಇದೆ ಅಂದರೆ ಒಂದು ಬ್ಲಾಗ್ನಲ್ಲಿ ಏನೇನಿರಬೇಕು ಅಂತ. ಸ್ವಂತ ಬ್ಲಾಗ್ಗಳನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಸಾಮಾಜಿಕ ಘಟನೆಗಳ ಬಗ್ಗೆ ಬ್ಲಾಗ್ನಲ್ಲಿ ಲೇಖನವನ್ನು ಬರೆಯುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ನೀವು ವಿದ್ಯಾರ್ಥಿಗಳಾಗಿಂದ ನಿಮ್ಮ ಕಾಲೇಜಿನ ಬಗ್ಗೆ ಉತ್ತಮ ಅಂಶಗಳ ಬಗ್ಗೆ ಬ್ಲಾಗ್ ಒಂದು ಲೇಖನವನ್ನು ಸಿದ್ಧಪಡಿಸೋದು ಕೂಡ ಆಗಿರ್ಬೋದು. ಇವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡ್ಕೊಳ್ತಾ ಇದ್ದರೆ ಹೊರಗಿನ ಪ್ರಪಂಚಕ್ಕೆ ಬೇಗ ಹೊಂದ್ಕೊಳ್ಳೋದಕ್ಕೆ ಅವಕಾಶವೂ ಕೂಡ ಸುಲಭ ಆಗುತ್ತೆ ಅಂತಕ್ಕಂಥದ್ದು. ಅದರಲ್ಲಿ ನಿಮಗೆ ಒಂದಷ್ಟು ವಿಚಾರಗಳನ್ನು ಕೊಟ್ಟಿದ್ದಾರೆ, ಅದು ನೀವೇ ಪ್ರಯತ್ನ ಪಡಲಿ ಅನ್ನೋದಕ್ಕೆ ನಾನು ಪಾಯಿಂಟ್ಸನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ನಿಮ್ಮ ಕಾಲೇಜು ಅಂದರೆ ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಶಿಕ್ಷಣದ ಬೆಳಕಲ್ಲಿ ಕನ್ನಡದ ಬೆಳಕು, ಅಂದರೆ ಭಾಷೆಯ ಅಭಿಮಾನವನ್ನು ನೀವು ಹೇಗೆಲ್ಲ ವ್ಯಕ್ತಪಡಿಸ್ತೀರಿ ಅನ್ನೋದಕ್ಕೂ ಕೂಡ ಇಲ್ಲಿ ಅನುಕೂಲ ಆಗುತ್ತೆ. ನಿಮ್ಮ ಕಾಲೇಜಿನ ಕನ್ನಡ ವಿಭಾಗದ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಪದಪುಂಜಗಳು, ನಿಮ್ಮ ಒಂದು ಶಬ್ದ ಭಂಡಾರ ಹೇಗಿದೆ ಕನ್ನಡದಲ್ಲಿ ಅನ್ನೋದಕ್ಕೆ ಇದೊಂದು ಅನುಕೂಲ ಆಗುತ್ತೆ. ನೀವು ಪ್ರಯತ್ನ ಪಡಬೇಕಾಗತ್ತೆ. ಇನ್ನೊಂದು ವಿಚಾರವಾಗಿ ಅವರು ಎಕ್ಸಾಂಪಲ್ನ ಕೊಡ್ತಾ ಹೋಗ್ತಾರೆ. ಆ ಒಂದು ವಿಭಾಗದ ಶ್ರೇಷ್ಠತೆ, ಬರಹದಿಂದ ಬದುಕು ರೂಪಿಸುವಂತಹ ಕನಸು ಹೇಗೆ ಅಂತ. ಅದರಲ್ಲಿ ವಿಚಾರಗಳಿದ್ದಾವೆ, ನೀವು ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಷ್ಟು ನಾನು ಬರವಣಿಗೆ ಬಗ್ಗೆ ಹೇಳಿರೋದ್ರಿಂದ ಇದು ನೀವು ಸ್ವಂತ ಪ್ರಯತ್ನ ಪಟ್ಟರೆ ನಿಮ್ಗೊಂದು ಸ್ವಲ್ಪ ಅಭಿಮಾನ ಹೆಚ್ಚಾಗ್ತಾ ಹೋಗುತ್ತೆ ಕನ್ನಡ ಭಾಷೆಯ ಮೇಲೆ ಅನ್ನೋದಕ್ಕೆ ಕಾರಣಕ್ಕಾಗಿ ನಾನು ಒಂದಷ್ಟು ಹೆಡ್ಲೈನ್ಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಆ ಹೆಡ್ಲೈನ್ಗೆ ಆ ಶೀರ್ಷಿಕೆಗೆ ತಕ್ಕ ಹಾಗೆ ನೀವು ಒಂದಷ್ಟು ಲೈನ್ಗಳನ್ನು ಬರೆಯುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಜೊತೆಗೆ ಉಪನ್ಯಾಸಕರ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಇಷ್ಟಿಷ್ಟೇ, ತುಂಬ ಪ್ಯಾರಾವೈಸ್ ಸಿಕ್ಕಾಪಟ್ಟೆ ನೀವು ಪೇಜ್ಗಟ್ಟಲೆ ಬರೆಯೋದು ಬೇಡ. ಒಂದು 8-10 ಲೈನಲ್ಲಿ ಟೀಚರ್ಸ್ ಬಗ್ಗೆ ಇರುವಂಥ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಭಾಷಾ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಜ್ಞಾನವು ಕೂಡ ಭಾಷೆಯ ಮೇಲೆ ಹೆಚ್ಚಾಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳ ಬೆಳವಣಿಗೆಗೆ ಉನ್ನತ ವೇದಿಕೆಯನ್ನು ಹೇಗೆ ಸೃಷ್ಟಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ, ಉನ್ನತ ವೇದಿಕೆಗಳು ಯಾವ್ಯಾವುದಕ್ಕೆ ಸಂಬಂಧಪಟ್ಟಾಗಿರುತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಅಂತ ಹೇಳಿದ್ರೆ, ಬರವಣಿಗೆ ಸ್ಪರ್ಧೆ ಇರ್ಬೋದು, ಕಾವ್ಯ ವಾಚನ ಇರ್ಬೋದು, ವಿಚಾರ ಸಂಕಿರಣಗಳಾಗಿರ್ಬೋದು, ಕಥಾ ಚರ್ಚಾ ಸ್ಪರ್ಧೆಗಳಾಗಿರ್ಬೋದು, ನಾಟಕದ ಅಭ್ಯಾಸಗಳಾಗಿರ್ಬೋದು, ಬೀದಿ ನಾಟಕಗಳನ್ನು ಮಾಡೋದ್ರಿಂದ ಆಗಿರಬಹುದು. ಸೊ ಇವೆಲ್ಲವೂ ಕೂಡ ಶಿಕ್ಷಕರ ಮಾರ್ಗದರ್ಶನದಲ್ಲಿ, ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ನೀವು ಇದನ್ನು ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ನಿಮ್ಮ ಜ್ಞಾನವೂ ಕೂಡ ಹೆಚ್ಚಾಗುತ್ತೆ, ಭಾಷೆ ಮೇಲೆ ಒಂದು ಹಿಡಿತವೂ ಕೂಡ ಸಾಧನೆ ಮಾಡಿದ ಹಾಗಾಗುತ್ತೆ. ಜೊತೆಗೆ ಭವಿಷ್ಯತ್ತಿನಲ್ಲಿ ನೀವು ಉತ್ತಮ ವಾಗ್ಮಿಯಾಗಿ, ಬರಹಗಾರರಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಭವಿಷ್ಯದ ದೃಷ್ಟಿಕೋನವನ್ನು ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ, ಬರೀಬೇಕು ಅಂತ ಹೇಳಿದ್ರೆ, ವೃತ್ತಪತ್ರಿಕೆಗಳನ್ನು ಅಥವಾ ಸಾಮಾಜಿಕವಾಗಿ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಘಟನೆಗಳನ್ನು ನೀವು ಅಭ್ಯಾಸ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ಹೆಚ್ಚಿನ ನಿಯಂತ್ರಣ ಸಿಗ್ತಾ ಹೋಗುತ್ತೆ. ಜೊತೆಗೆ ಚಟುವಟಿಕೆಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದೇ ನಾನು ಆವಾಗಲೇ ಹೇಳಿದ ಹಾಗೆ ಆಶುಭಾಷಣ ಸ್ಪರ್ಧೆಗಳಾಗಿರ್ಬೋದು, ಅದಕ್ಕೆ ನೀವು ಯಾವುದಾದ್ರೂ ಒಂದು ಟಾಪಿಕನ್ನು ಕೊಟ್ಟು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ಜಾಹೀರಾತುಗಳಲ್ಲಿ ಕಂಡುಬರುವಂತಹ ಕನ್ನಡ ಭಾಷೆಯ ಸ್ವರೂಪವನ್ನು ಪ್ರಸ್ತುತಪಡಿಸುವಂಥದ್ದು, ಅದು ಯಾವ ಮಟ್ಟಕ್ಕೆ ಇದ್ದಾವೆ ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರಗಳನ್ನು, ಕೊಲಾಜ್ಗಳನ್ನು ಮಾಡುವಂಥದ್ದು ಕಲೆಕ್ಟ್ ಮಾಡಿ. ಸೊ ಇವೆಲ್ಲವನ್ನು ಮಾಡೋದ್ರಿಂದ ನಿಮಗೆ
ಮಾತು ಮತ್ತು ಬರಹಗಳಲ್ಲಿ ಇರ್ತಕ್ಕಂಥ ಕೌಶಲ್ಯ ನಿಮ್ಮನ್ನು ವೃತ್ತಿಪರರನ್ನಾಗಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ವಿದ್ಯಾರ್ಥಿ ಜೀವನದಿಂದಲೇ, ವಿದ್ಯಾರ್ಥಿಯಾಗಿರುವಂತಹ ಕಾಲಘಟ್ಟದಿಂದಲೇ ನೀವು ಆ ಒಂದು ಭಾಷೆಯ ಮೇಲೆ ಹಿಡಿತವನ್ನು ಸಾಧಿಸೋದ್ರಿಂದ ನಿಮ್ಮ ಬಾಹ್ಯ ವ್ಯಕ್ತಿತ್ವ ಹೆಚ್ಚು ಆಕರ್ಷಣೀಯವಾಗಿ ಕಾಣೋದ್ರಲ್ಲಿ ಸಂದೇಹ ಇಲ್ಲ ಅಂತಕ್ಕಂಥದ್ದು. ಸೊ ಇದಿಷ್ಟು ನಿಮ್ಮ 3ನೇ ಸೆಮಿಸ್ಟರ್ಗೆ ಇರ್ತಕ್ಕಂತಹ ಕೌಶಲ್ಯ ಅನ್ನುವಂತಹ ಪಠ್ಯದ ವಿಚಾರಗಳು ಅಂತಕ್ಕಂಥದ್ದು. ಧನ್ಯವಾದಗಳು.